ಸರಯೂ ಅಷ್ಟಾಹ ಸಪ್ತಮ ದಿನವಾದ ಇಂದು ಈ ವೇದಿಕೆಯಲ್ಲಿ ಯಕ್ಷಗಾನ ಬಯಲಾಟ ಶ್ರೀಕೃಷ್ಣ ಲೀಲೆ ಚಂದ್ರಾವಳಿ ವಿಲಾಸ ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ಪ್ರದೀಪ್ ಕುಮಾರ್ ಗಟ್ಟಿ, ಚೆಂಡೆ ಹಾಗೂ ಮದ್ದಳೆಯಲ್ಲಿ ಶ್ರೀ ಭಾಸ್ಕರ ಭಟ್ ಕಟೀಲು ಹಾಗೂ ಶ್ರೀ ಕೃಷ್ಣ ಪ್ರಸಾದ ಉಳಿತ್ತಾಯ, ಚಕ್ರತಾಳ ಶ್ರೀ ಅಭಿಷೇಕ್ ಶೆಟ್ಟಿಗಾರ್. ಮುಮ್ಮೇಳದಲ್ಲಿ ಲೀಲೆಯ ಕೃಷ್ಣ ಶ್ರೀ ಪ್ರೇಮ್ರಾಜ್ ಕೊಯ್ಲ, ವಿಜಯ ಶ್ರೀ ಮಹೇಶ್ ಮಣಿಯಾಣಿ, ಶಕಟಾಸುರ ಶ್ರೀಮತಿ ವಿಜಯಲಕ್ಷ್ಮಿ ಎಲ್ ನಿಡ್ವಣ್ಣಾಯ, ಧೇನುಕಾಸುರ ಕುಮಾರಿ ನಿತ್ಯಶ್ರೀ ಪೂಜಾರಿ, ವಾತಾಸುರ ನಿಹಾಲ್ ರವೀಂದ್ರ ಪೂಜಾರಿ ಬರ್ಕೆ, ಪ್ರಲಂಬಾಸುರ ಅಕ್ಷಯ್ ಹಾಗೂ ಬಕಾಸುರ ಕುಮಾರಿ ಕೃತಿ ದೇವಾಡಿಗ. ನಂತರ ಚಂದ್ರಾವಳಿ ವಿಲಾಸ ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಗಿರೀಶ್ ರೈ ಕಕ್ಕೆಪದವ್ ಹಾಗೂ ಚೆಂಡೆ ಮದ್ದಳೆಯಲ್ಲಿ ಶ್ರೀ ಭಾಸ್ಕರ ಭಟ್ ಕಟೀಲು ಹಾಗೂ ಶ್ರೀ ಕೃಷ್ಣ ಪ್ರಸಾದ ಉಳಿತ್ತಾಯ, ಚಕ್ರತಾಳ ಶ್ರೀ ಅಭಿಷೇಕ್ ಶೆಟ್ಟಿಗಾರ್. ಮುಮ್ಮೇಳದಲ್ಲಿ ಶ್ರೀಕೃಷ್ಣನಾಗಿ ಶ್ರೀ ಸಂಜಯ ಕುಮಾರ್ ಶೆಟ್ಟಿ ಗೋಣಿಬೀಡು, ಗೋಪಾಲಕರು ಅಕ್ಷಯ್, ನಿಹಾಲ್, ರಿಷಾಲ್, ಉದಿತ್, ಆಗಮ್ ಹಾಗೂ ಹೃತ್ವ. ರಾಧೆ ಶ್ರೀ 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 ರವಿ ಅಲೇವರಾಯ ವರ್ಕಾಡಿ, ಚಂದ್ರಾವಳಿ ಶ್ರೀ ರಕ್ಷಿತ್ ಶೆಟ್ಟಿ ಪಡ್ರೆ, ಚಂದಗೋಪ ಶ್ರೀ ಮಹೇಶ ಮಣಿಯಾಣಿ, ಅಜ್ಜಿ ಶ್ರೀ ಸೀತಾರಾಮ್ ಕುಮಾರ್ ಕಟೀಲು. ನಂತರ ಲಡ್ಡು ಪುಸ್ಕಿ ಅಕ್ಷಯ್ ಕುಮಾರ್. ಧನ್ಯವಾದ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ.
ಅಮೃಹಗಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗುರು ಭಕ್ತಿಗಳು ಅಂಬಿಕಾ ಸುತೈ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯ ಮುಜಗೆ ಹೊರಮಡುತ್ತ ಹೊರಡಿಬೆನಿಗರ ತುದಿಯಲ್ಲಿ ಚಿಗುರು ಹುಟ್ಟಿತು, ಬೆರಳ ತುದಿಯಲ್ಲಿ ಉಗುರು ಹುಟ್ಟಿತು, ದನದ ಹೊಟ್ಟೆಯಲ್ಲಿ ದನದ ಕರು ಹುಟ್ಟಿತು, ನನ್ನ ಹೊಟ್ಟೆಯಲ್ಲಿ ನನ್ನ ಅಪ್ಪ ಹುಟ್ಟಿತು. ನನ್ನ ಹೊಟ್ಟೆಯಲ್ಲಿ ಅಪ್ಪ ಇದು ಅಲ್ಲ ಅಲ್ಲ ಅಲ್ಲ, ಅಪ್ಪನ
ಹೊಟ್ಟೆಯಲ್ಲಿ ಹಾ. ನಾನು ಹುಟ್ಟಿದ್ದು. ಅದು ಇಲ್ಲಿ ನನ್ನ ಅಪ್ಪನ ಹೊಟ್ಟೆಯಲ್ಲಿ ಹುಟ್ಟಿದಲ್ವಾ? ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದ್ದು. ಇದು ಏನು ವಿಶೇಷ ಅಲ್ಲ, ಪ್ರಪಂಚದಲ್ಲಿ ಇದ್ದದ್ದೇ. ಅಲ್ವಾ? ಆದ್ರೆ ನಮ್ಮ ರಂಗಯ್ಯ ಇದ್ದಾನಲ್ಲ, ಹೌದು. ಕೃಷ್ಣ, ಅವನ ಹೊಟ್ಟೆಯೊಳಗೆ ಏನೆಲ್ಲ ಕಂಡು ಬಿಟ್ಟಿತವಂತೆ. ನಮ್ಮ ರಂಗ ಸಣ್ಣ ಮಗುವಾಗಿರುವಾಗ ಮಣ್ಣು ತಿಂದು ಬಿಟ್ಟ. ಇದನ್ನು ನೋಡಿದ ಅಮ್ಮ ರಂಗನನ್ನು ಬಂದು ಗದರಿಸಿತು. ರಂಗ, ನೀನು ಮಣ್ಣು ತಿಂದ್ಯಾ? ಬಾಯಿ ಬಿಡು ಅಂತ. ಆ ಹೊತ್ತಿಗೆ ನಮ್ಮ ಕೃಷ್ಣಯ್ಯ ಬಾಯಿ ಬಿಟ್ಟ. ಆ ಹೊತ್ತಿಗೆ ಈ ಪ್ರಪಂಚವೇ ಅವನ ಹೊಟ್ಟೆಯೊಳಗೆ ಕಂಡು ಬಿಟ್ಟಿತ್ತಂತೆ. ಇದನ್ನು ನೋಡಿದಂತ ನಾವೆಲ್ಲರೂ ಕೃಷ್ಣನನ್ನು ದೇವರು 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 ಅಂತ ಹೇಳುದು. ಈ ಕೃಷ್ಣನನ್ನು ದೇವರು ಅಂತ ಹೇಳುವಾಗ ಊರಿನ ಕೆಲವು ಹೆಂಗಸರಿಗೆ ಮತ್ಸರಾಗ್ಲಿಕ್ಕೆ ಪ್ರಾರಂಭ ಆಯ್ತು. ಹೌದು, ಕೃಷ್ಣನನ್ನು ಮಾತ್ರ ದೇವರು ಅಂತ ಹೇಳುದು, ನಮ್ಮ ಮಕ್ಕಳನ್ನು ದೇವರು ಅಂತಲೇ ಹೇಳುವುದಿಲ್ಲ ಅಂತ. ಆದ್ರೆ ಇವರ ಮಕ್ಕಳು ಮಣ್ಣು ತಿಂದು ಬಾಯಿ ಬಿಟ್ರೆ ಇಷ್ಟಿಷ್ಟು ಮಣ್ಣೇ ಕಾಣಬಹುದು, ಪ್ರಪಂಚ ಕಾಣ್ತದ. ಮತ್ತೆ ನಾವು ಯಾಕೆ ಹೇಳ್ಬೇಕು ದೇವರು ಅಂತ? ನಾನು ಮತ್ತು ಕೃಷ್ಣಯ್ಯ ಬಹಳ ಆತ್ಮೀಯರು. ಕೃಷ್ಣಯ್ಯ ಈ ಗೋಕುಲದಲ್ಲಿ ಹುಟ್ಟಿದ ಮೇಲೆ ನಾನಾ ಬದಲಾವಣೆಗಳನ್ನೆಲ್ಲ ಕಂಡೆವು. ಹಾಲು ಕೊಡದಂತಹ ದನಗಳು ಹಾಲು ಕೊಡುವುದಕ್ಕೆ ಪ್ರಾರಂಭ ಮಾಡಿದವು, ಫಲ ಕೊಡದಂತಹ ಮರಗಳು ಫಲ ಕೊಡುವುದಕ್ಕೆ ಪ್ರಾರಂಭಿಸಿದವು. ಇದನ್ನು ಅರಿತ ನಾವು ಆತನನ್ನು ಪಾವುವಡೆ ಪುರುಷ, ಪಾವುವಡೆ ಪಾವುವಡೆ ಅವನನ್ನು ಪಾವುವಡೆ, ನಾನಾ ಬದಲಾವಣೆಗಳನ್ನು ಮಾಡಿದವ. ಕ್ಷಮಿಸಿ, ಪವಾಡ ಪುರುಷ, ಅವಲಕ್ಕಿ ಪುರುಷ, ಅವಲಕ್ಕಿ ಅವಲಕ್ಕಿ ಅಲ್ಲವಲ್ಲಕ್ಕಿ ಅಲೌಕಿಕ ಅಲೌಕಿಕ ಪುರುಷ ಎಂಬುದಾಗಿ ಹೇಳುದು. ನಮ್ಮ ಉದ್ಯೋಗ ಏನು ಅಂತ ಹೇಳಿದ್ರೆ, ನಾನು ಮತ್ತು ಕೃಷ್ಣಯ್ಯ ಬಹಳ ಸ್ನೇಹಿತರು. ಅವನನ್ನು ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ಅವ ಇಲ್ಲ. ಯಾವಾಗಲೂ ಬೆಳಿಗ್ಗೆ ಎದ್ದು ಹಟ್ಟಿಯಲ್ಲಿರುವಂತಹ ಗೋವುಗಳನ್ನು ಹಟ್ಟುತ್ತಾ ಬೆಟ್ಟಕ್ಕೆ ಹೋಗಿ ಮೇಯಿಸಿ ಹಟ್ಟಿಯಲ್ಲಿ ಕಟ್ಟುವುದು ನಮ್ಮ ಕಾಯಕ. ನಿನ್ನೆ ಸಂಜೆ ಹೊತ್ತಿಗೆ ಹೋಗುವ ಒಂದು ಮಾತು ಹೇಳಿದ್ದಾನೆ. ನೋಡು ವಿಜಯ, ಯಾವಾಗಲೂ ಹೋದ್ರೆ ಆ ಗೋವುಗಳಿಗೆ ತಿನ್ನುವುದಕ್ಕೆ ಹುಲ್ಲಿಲ್ಲ, ಕುಡಿಯುವುದಕ್ಕೆ ನೀರಿಲ್ಲ, ನಾಳೆ ಸ್ಥಳ ಬದಲಾವಣೆ ಮಾಡಬೇಕು ಅಂತ. ಆಯ್ತು ಅಂತ ಒಪ್ಪಿಕೊಂಡಿದ್ದೇನೆ. ನಾಳೆ ಬೆಳಿಗ್ಗೆ ಬೇಗ ಬಂದು ಅರಳಿಕಟ್ಟೆಯಲ್ಲಿ ನಿಲ್ಲು, ಅಲ್ಲಿಗೆ ನಾನು ಬರ್ತೇನೆ, ಜೊತೆಯಾಗಿ ಹೋಗುವಂತ ಕೃಷ್ಣ ಹೇಳಿದ್ದಾನೆ. ಉಂಟಾ ಸಮಯ ಪ್ರಜ್ಞೆ? ಉಂಟಾ ಕೃಷ್ಣನಿಗೆ? ನೋಡಿ, ನಾನು ಅರಳಿಕಟ್ಟೆಗೆ ಬಂದು ಇಷ್ಟೊತ್ತಿಂದ ಕಾಯ್ತಾ ಇದ್ದೇನೆ, ಅವನು ಬರಲೇ ಇಲ್ಲಲ್ಲ. ಇನ್ನು ಯಾವ ಕಟ್ಟೆಗೆ ಹೋಗಿದ್ದಾನೆ ಯಾರಿಗೆ ಗೊತ್ತು. ಆದ್ರೆ ಕೃಷ್ಣಯ್ಯ ಸಣ್ಣ ಹುಡುಗ, ಅವನನ್ನು ತಿದ್ದಿ ಸರಿದಾರಿಯಲ್ಲಿ ಹೋಗುವಂತೆ ಮಾಡಬೇಕಾದ್ದು ನನ್ನ ಕರ್ತವ್ಯ. ನಾನು ಅವನನ್ನು ಕರಿತೇನೆ. ಇದೇ ಸ್ಥಳ ಇಲ್ಲೇ, ಬೇರೆ ಎಲ್ಲ ಪಕ್ಕದ ಕಟ್ಟೆಯಲ್ಲಿ ಇರ್ಬೇಕು ಇವ. ನಾನು ಆದ್ರೆ ಒಂದು ಕ್ರಮ ಉಂಟು, ನನಗೆ ಮೂಗಿನ ತುದಿಯಲ್ಲಿ ಸಿಟ್ಟು ಬಂದ್ರೆ ಮತ್ತೆ ನನ್ನನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅವನಷ್ಟಕ್ಕೆ, ನಾನು ನನ್ನಷ್ಟಕ್ಕೆ 3 ಬಾರಿ ಕರೆಯುವುದು. ಮೂರು ಬಾರಿ ಕರೆಯುವಾಗ ಅವ ಬರ್ಬೇಕು. ಬಾರದಿದ್ರೆ ಮುಗಿಯಿತು ನಮ್ಮದು ವ್ಯವಹಾರ. ಕರೆದು ಬಿಡ್ತೇನೆ. ಒಂದು ಚಾಪೆಯಿಂದ ಎತ್ತಿದ್ದಾನೆ ಇಲ್ಲ ಗೊತ್ತಿಲ್ಲ, ಎಲ್ಲಿ ಹೋಗಿದ್ದಾನೆ ಯಾರಿಗೆ ಗೊತ್ತು. ನೋಡ ಕರಿತೇನೆ. ಈ ನಮಗೆ ಮಕ್ಕಳನ್ನು ಸರಿ ಮಾಡುವುದೇ ಆಯ್ತು ಕೆಲಸ. ಅವರು ಸರಿ ಆಗ್ಲಿಕ್ಕಿಲ್ಲ, ಹೇಳಿಕೊಡುದು ನಮಗೆ ಮುಗಿಲಿಕ್ಕೂ ಇಲ್ಲ. ಓ ಕೃಷ್ಣಯ್ಯ, ಬೈಂದೂರಲ್ಲಿ ಅಲ್ಲಿಗೆ ನೀವು ಹೋಗಿ. ಇಲ್ಲ, ಒಂದು ಮುಗಿಯಿತು, ಇನ್ನು 2 ಉಂಟಲ್ಲ, ನೋಡ ಅದರಲ್ಲಿ ಕರೆಯುವ. ಓ ಕೃಷ್ಣಯ್ಯ, ಅದ್ಯಾರು? ಕೇಳಿದಾಗ ಆಯ್ತು. ಏನು ಕೃಷ್ಣನ ಸ್ವರ ನನಗೆ ಗೊತ್ತಿಲ್ವಾ? ಇದು ಯಾರು ನನ್ನ ತಮಾಷೆ ಮಾಡುದು, ಗೋಪಾಲಕರು ಯಾರೊತ್ತಿಗೆ. ಅದೆಲ್ಲ ಬೇಡ, ನಾನು ಅಷ್ಟು ಸುಲಭದಲ್ಲಿ ಮಂಗ ಆಗ್ಲಿಕ್ಕಿಲ್ಲ. ಇನ್ನು 2 ಹೋಯ್ತು, ಒಂದೇ ಉಳಿದದ್ದು. ಅದನ್ನು ಕರೀತೇನೆ. ಕರೆಯುವಾಗ ಬಾರದಿದ್ರೆ ನೋಡಿ ನನ್ನ ಸಿಟ್ಟು ಹೇಗೆ ಅಂತ. ಓ ಕೃಷ್ಣಯ್ಯ, ಇಲ್ಲ ಇವ ಎಲ್ಲಿ ಹೋದ? 3 ಕರೆದ್ರು ಮುಗಿಲಿಲ್ಲಲ್ಲ, ಏನು ಮಾಡುದು? ಎಲ್ಲಿ ಹೋಗುದು? ಈಗ ನನಗೆ ಒಬ್ಬನು ಹೇಳುವುದಕ್ಕೆ ಹೇಳಿ ಆಗಿದೆ, ಅವನಷ್ಟಕ್ಕೆ ಅಂತ. ನನಗೆ ಒಬ್ಬನಿಗೆ ಹೋಗುವುದಕ್ಕೆ ಸಾಧ್ಯ ಉಂಟಾ? ಕೃಷ್ಣಯ್ಯ, ಕೃಷ್ಣಯ್ಯ, ಎಲ್ಲಿ ಹೋಗಿ ಕೃಷ್ಣಯ್ಯ? ವಿಜಯ,
ನೀನು ಬೇಗ ಬಂದಿದ್ಯಾ ನೀನು? ನಾನು ಬರ್ಲಿಲ್ವಾ? ಎಲ್ಲಿಂದ ಬಂದದ್ದು? ನಿನ್ನೆ ಹೇಳಿದ್ದಲ್ವಾ ನಾನು ಏನು? ಅರಳಿಕಟ್ಟೆಗೆ ಬರ್ಬೇಕೆನ್ನುವ ಹಾಗೆ. ಹೇಳಿದ್ದು ನೆನಪುಂಟಾ? ನಿನಗೆ ನೆನಪುಂಟಾ? ನಾನು ಬೆಳಿಗ್ಗೆ ಹಾ. ಎಷ್ಟು ಬೆಳಿಗ್ಗೆ ಬಂದಿದ್ದೇನೆ ಗೊತ್ತು ಅರಳಿಕಟ್ಟೆಗೆ. ಹೌದಾ? ಕೋಳಿ ಹಾ. ಬೊಗಳುವಾಗ ಎದ್ದಿದ್ದೇನೆ, ಹಾ. ನಾಯಿ ಹಾ. ಕೂಗುವಾಗ ಇಲ್ಲಿಗೆ ಬಂದು ಮುಟ್ಟಿದ್ದೇನೆ. ಏ, ಕೋಳಿ ಬೊಗಳುವುದಾ? ಕೋಳಿ ಕೂಗುದಲ್ವೇನು? ನಾಯಿ ನಾಯಿ ಬೊಗಳು ಹಿಂದೆ ಮುಂದೆ ಆಯ್ತಾ? ಮತ್ತೆ ಹಿಂದೆ ಮುಂದೆ ಆಗದೆ. ಆದ್ರೆ ಕೋಳಿ ಕೂಗುದು ಕೂಗಿದೆ, ನಾಯಿ ಬೊಗಳುದು ಬೊಗಳಿದೆ. ಹೇಳಿದ್ದು ಹಿಂದೆ ಮುಂದೆ ಆಯ್ತು. ದೊಡ್ಡ ಪರಭ್ರಮೆ ಎಂತದಿಲ್ಲ. ಅರಳಿ ಕಟ್ಟೆಗೆ ಬಂದು ಕಾಯ್ತಾ ಇದ್ದೇನೆ. ನೀನು ಎಲ್ಲಿ ಹೋಗಿದ್ಯಾ? ನಾನು ಕಟ್ಟೆಗೆ ಬಂದಿದ್ದಿ. ಹೌದು. ಇಲ್ಲೇ ಕೂತದ್ದ? ಹೌದು, ಇಲ್ಲಿ. ಎಲ್ಲುಂಟು? ನೋಡಲ್ಲಿ ಕಟ್ಟೆ. ಕಟ್ಟೆ ಉಂಟು. ಹೌದು. ಮೇಲೆ ನೋಡಿದ್ಯಾ ನೀನು? ಎಂತದು? ಮೇಲೆ ಮರ. ಅರಳಿ ಮರ. ಸರಿ ನೋಡು. ನೋಡ. ಅರಳಿ ಮರವಾದು. ಅರಳಿ ಮರ ಇಲ್ಲಿಯಾ? ಕೃಷ್ಣಯ್ಯ, ಅದು ಮಾವಿನ ಮರ ಅಲ್ವೇನೋ? ಆ ಕಟ್ಟೆಯಲ್ಲಿ ಮಾವಿನ ಮರ ಯಾರು ನಟ್ಟದ್ದು? ಯಾವಾಗ? ನಿನ್ನೆ ಇರ್ಲಿಲ್ವಾ? ನಿನ್ನೆ ನಿನಗೆ ಬದಲಾದ್ದು. ನಿನಗೆ ಬದಲಾದ್ದದು. ಮತ್ತೆ ಅರಳಿ ಕಟ್ಟೆ ಎಲ್ಲಿ? ಅಲ್ಲಿ ಅಲ್ವಾ? ನಾನು ಅಲ್ಲಿಗೆ ಆಗ ಬಂದಿದ್ದೇನೆ. ಈಗ ನಾನು ಬಂದು ಮರ ನೋಡ್ಲಿಲ್ಲ, ಕಟ್ಟೆ ನೋಡಿದ್ದು. ಕ್ಷಮಿಸು ಕೃಷ್ಣಯ್ಯ, ತಪ್ಪಾಯ್ತು. ನನ್ನ ಮಿತ್ರ ಅಲ್ವಾ ಎಷ್ಟಾದ್ರೂ? ಹೌದಲ್ವಾ? ಈಗ ಜೊತೆ ಯಾದೇವಲ್ಲ, ತೊಂದ್ರೆ ಇಲ್ಲ. ನಮಗೆ ಮಾಡಬೇಕಾದಂತಹ ಕಾಯ. ಹೌದಲ್ವಾ? ಹೋಗ್ಬೇಕು. ಹೋಗುವುದಕ್ಕೆಲ್ಲ ಸಕಲ ಸಿದ್ಧತೆಗಳು ಉಂಟು. ಉಂಟು. ಏನೆಲ್ಲ ಉಂಟು? ಏನೆಲ್ಲ ನಮಗೆ ಯಾವುದು ಇಲ್ಲದಿದ್ರು ಮೊದಲಾಗಿ ತಿನ್ನುವುದಕ್ಕೆ ಆಹಾರ, ಹೌದೌದು, ಅದೊಂದು ಬೇಕೇ ಬೇಕು. ಅದನ್ನೆಲ್ಲ ಹಿಡ್ಕೊಂಡು ಬಂದಿದ್ದೇವೆ ನಾನು. ಹೌದಾ? ಹೌದು. ಯಾವುದು? ಮುಂಡಕ್ಕಿ. ಮಂಡಕ್ಕಿ. ಎಲ್ಲಿ ಉಂಡೆ? ಹೌದಾ? ಎಲ್ಲಿ ಉಂಡೆ? ಎಳ್ಳುಂಡೆ. ಹಣ್ಣು, ಬಾಳೆ ಹಣ್ಣು. ಹಣ್ಣು. ಆ ಬಕ್ಕು ಚುಕ್ಕುಳಿ. ಇದೆಲ್ಲ ತಂದಿದ್ದೇನೆ. ಆದ್ರೆ ನಮ್ಮ ಪ್ರೀತಿಯ ತಿಂಡಿ ಅದಲ್ಲ. ಇದು ಹಸಿವೆ ಹೋಗುದಕ್ಕೆ ಇರುವುದಲ್ಲ. ಅವಲಕ್ಕಿ ಮೊಸರು, ಅದು ನಾವು ಯಾವಾಗ್ಲೂ ತಿನ್ನುವಂತದ್ದು. ತಂದಿದ್ದೇನೆ. ಅವಲಕ್ಕಿ ಮೊಸರು ಕಲಸಿ ಗೋಣಿ ಚೀಲದಲ್ಲಿ ತುಂಬಿಸಿಕೊಂಡು ನಾನು ಬಂದಿದ್ದೇನೆ. ಯಾಕೆ ಕಿವಿ ಹಿಡ್ದದ್ದು? ಮತ್ತೆ ಹೇಗೆ ತಂದದ್ದು ನೀನು? ಅವಲಕ್ಕಿ ಮೊಸರು ಕಲಸಿ ಗೋಣಿ ಚೀಲದಲ್ಲಿ. ಯಾರು ಹೇಳಿದ್ದು? ನೀನು ಹೇಳಿದ್ದಲ್ವಾ? ನಾನು ಮೊದಲೇ ಹೇಳಿದ್ದೇನೆ ನಿನಗೆ. ಏನು ಅಂತ? ತಿನ್ನುವಂತಹ ಆಹಾರ, ಉಸಿರಾಡುವಂತಹ ಗಾಳಿ ಶುದ್ಧವಾಗಿರ್ಬೇಕು. ಹೌದು. ನೀನು ಆ ಗೋಣಿಯಲ್ಲಿ ಕಟ್ಟಿದ್ರೆ ಹೇಗಿರ್ಬೋದು ಅದು? ನನ್ನ ಒಂದು ವಾಕ್ಯ ಪೂರ್ತಿ ಆಗ್ಲಿಕ್ಕೆ ಬಿಡುದು ನಿಮಗೊಂದು ಅವಸರ ಅಲ್ಲ? ನಿಮಗೆ ಆಗ್ಲಿಲ್ವಾ? ಎಂತದು? ಏನು ಅಷ್ಟು ನನಗೆ ಕರಿಪಲ್ಕಣೆ ಇಲ್ವಾ? ನಿನಗೆ ಅಷ್ಟು ಪರಿಕಲ್ಪನೆ? ಪರಿಕಲ್ಪನೆ ಏನು ಅಷ್ಟು ನನಗೆ ಸರ್ಪ ಸಂಸ್ಕಾರ ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಸರ್ಪ ಸಂಸ್ಕಾರ ಇಲ್ಲ ಅಂತ ತಿಳ್ಕೊಂಡಿ? ಸ್ವಲ್ಪ ಸಂಸ್ಕಾರ ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಈಗ ಹೇಳುದಿಲ್ಲ ಅಂದ್ರೆ ಗೊತ್ತಾಗುತ್ತೆ. ಇಲ್ಲ ಅಂತ ಗೊತ್ತಿದ್ದು ನಾನು ಅವಲಕ್ಕಿ ಮೊಸರು ಗೋಣಿಯಲ್ಲಿ ನೇರ ಹಾಕಿದ್ದಲ್ಲ. ಅವಲಕ್ಕಿ ಮೊಸರು ಕಲಸಿ ಬಾಡಿದ ಎಲೆಯಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಮಡಚಿ ಅದನ್ನು ತೊಳೆದ ಕಂಚಿನ ಪಾತ್ರೆಯೊಳಗೆ ಹಾಕಿ ಆ ಪಾತ್ರೆ ಬಾಯಿ ಕಟ್ಟಿ ಆ ಪಾತ್ರೆಯನ್ನು ಗೋಣಿ ಚೀಲದಲ್ಲಿ ತುಂಬಿಸಿಕೊಂಡು ಬಂದದ್ದಂತ ಹೇಳಿದ್ದು. ಹೌದಾ? ಆವತ್ತಿಗೆ ನನ್ನ ಕಿವಿ ಹಿಡಿದೆ. ಮೊದಲೇ ಹೇಳ್ಬೋದು. ನೋವಾಗ್ಲಿಲ್ಲ, ಉರಿ ಬರ್ತಾ ಉಂಟಷ್ಟೇ. ಹೌದು. ಇಲ್ಲ, ಸುಧಾರಿಸಿಕೋ. ಆಯ್ತಾ? ಸುಧಾರಿಸಿಕೋ. ಕೂಡಲೇ ನೋವೇ ಹೋಯ್ತಲ್ಲ? ಸರಿ ಆಯ್ತಲ್ವಾ? ಈಗ ಸರಿ ಆಯ್ತು. ಹೌದಲ್ವಾ? ಹೌದು. ಹಾಗಾಗಿ ನಾವು ಗೋವುಗಳನ್ನು ಅಟ್ಟುತ್ತಾ ಹೋಗಬೇಕು. ಹೌದು. ಇವತ್ತು ಬದಲಾವಣೆ ಆಗಬೇಕು ಅಂತ ಹೇಳಿದ್ದೀನಿ. ಹೇಳಿದ್ದಿ. ಹೌದಲ್ವಾ? ಸ್ಥಳ ಎಲ್ಲಿಗೆ ಹೋಗುದು ಗೊತ್ತಾಯ್ತಾ? ಎಲ್ಲಿಗೆ? ಅಲ್ಲಿ ನೋಡಿ.
ತೊಂತನ ದಿನ್ನತಿ ತೊಂತನ ದಿನ್ನತಿ ತೊಂತನ 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 ದಿನ್ನತಿ ಹಿತಗಳ ದಿನ್ನತಿ ಕಥಗಳ ದಿನ್ನತಿ ಹಿತಗಳ 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 ದಿನ್ನತಿ ಹಿತಗಳ ದಿನ್ನತಿ ತೊಂತನ ದಿನ್ನತಿ ಕಥೈ ದಿನದಿ ಕೈ ದಿನದಿ ಕೈ ದಿನದಿ 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 ತಲೆಗೆ ಕೊಡ್ತೇನೆ. ಏ, ನನಗೆ ಸಾಕು. ಸಾಕಾಯ್ತಾ? ಇಷ್ಟು ಬೇಗ ಸಾಕಾಯ್ತಾ ನಿನಗೆ? ನೀನು ಮಾತಾಡಬೇಡ. ನೀನು ಯಾಕೆ ನನ್ನ ಮಾತಾಡ್ತಾ ಮರ್ಯಾದೆ ತೆಗೆದ ಇಷ್ಟು ಜನರ ಮುಂದೆ ಉಂಟಾ? ಇಲ್ಲುವ ಉಂಟು. ನನ್ನ ಜೊತೆಯಲ್ಲಿ ಬರುವ ನೀನು ನೀನು- ಮಾತಾಡಬೇಡ ಅಂತ ಹೇಳ್ತು. ಏ, ಏನಾಯ್ತಾ? ಮಾತಾಡು. ಅವಾಗ ಅವಾಗ ಸಿಟ್ಟು ಹೋಗ್ಬೇಕು. ಈ ವೈದ್ಯರ ಸಿಟ್ಟು ಬರಬೇಡ. ಯಾಕೆ? ಗೊತ್ತಾಗಿಲ್ಲ. ಸಿಟ್ಟು ಬಂದದ್ದು ನಿನಗೆ? ನಿನಗೆ ಗೊತ್ತಾಗಲಿಲ್ಲ ವಿಷಯ ಇಲ್ಲ. ಅಂತ ಹೇಳಿದ್ರೆ. ಇಲ್ಲ ಬರ. ಹೇಳುವುದು ಒಂದು ಮಾಡುವುದು ಮಾಡುವುದು ಇನ್ನೊಂದು. ಏನಾಯ್ತಾ ಹಾಗೆ? ನೀನು ಯಾವಾಗಲೂ ನನ್ನಲ್ಲಿ ಹೇಳುದೇನು ಹ್ಮ್. ವಿಜಯ, ಹ್ಮ್. ನಾವು ಯಾವಾಗಲೂ ಜೊತೆಯಾಗಿರ್ಬೇಕು. ಹ್ಮ್. ಆಟದಲ್ಲಿ, ಹ್ಮ್. ಪಾಠದಲ್ಲಿ, ಹ್ಮ್. ಊಟದಲ್ಲಿ, ಹ್ಮ್. ಓಟದಲ್ಲಿ, ಹ್ಮ್. ಎಲ್ಲದರಲ್ಲಿಯೂ. ಹೌದೌದು. ಈಗ ನೀನು ನನ್ನ ಜೊತೆ ತಪ್ಪಿಸಿದ್ಯಾ? ಯಾವಾಗ? ಯಾವಾಗ? ಇವಾಗ. ಇಲ್ಲ. ಇಷ್ಟರವರೆಗೆ ಜೊತೆಯಾಗಿ ಇದ್ದೆವು. ಹೌದು. ಈಗ ಜೊತೆ ತಪ್ಪಿಸಲಿಲ್ವಾ? ಯಾರು ತಪ್ಪಿಸಿತು? ನೀನು. ನಾನು ತಪ್ಪಿಸಲಿಲ್ಲ. ಈಗ ನೋಡು, ಹಾ. ಕಾರಣ ಕೊಡ್ತೇನೆ. ಏಕೆ? ಅವರು ಹಾಡುವುದಕ್ಕೆ ಪ್ರಾರಂಭಿಸಿದ್ರು, ಹೌದು ನಾವು ಜೊತೆಯಾಗಿ ಕುಣಿಯುವುದಕ್ಕೆ ಪ್ರಾರಂಭಿಸಿದೆವು. ಹೌದು, ಪ್ರಾರಂಭ ಮಾಡಿದೆವು. ಸ್ವಲ್ಪ ಹೊತ್ತಿನಲ್ಲಿ ಜೊತೆ ಸರಿ ಇತ್ತು. ಹಾ. ಆಮೇಲೆ ನೀನು ಜೊತೆ ತಪ್ಪಿಸಿದಿ. ಯಾಕೆ? ನೀನು ಹಾ. ನನ್ನ ನೀನು ಅವರು ನಿಲ್ಲಿಸುವಾಗ ಹಾ. ನಿಲ್ಲಿಸಿ ಹಾ. ನಾನು ಆಮೇಲೆ ನಿಲ್ಲುವ ಹಾಗೆ ಮಾಡಿ ಹಾ. ನನ್ನ ಮರ್ಯಾದೆ ತೆಗೆದಿರಲ್ಲ. ನೀನು ಸರಿ ಆಲೋಚನೆ ಮಾಡು. ಅವರೆಲ್ಲ ಹೇಳಿದೇನು, ಹಾ. ವಿಜಯನಿಗೆ ಕುಣಿಲಿಕ್ಕೆ ಗೊತ್ತಿಲ್ಲ ಆ, ಅಂತ. ಹೌದಲ್ವಾ? ಹೌದು. ಅವರು ನಿಲ್ಲಿಸಿದ ಮೇಲೆ ನಾನು ನಿಲ್ಲಿಸಿದ್ದ. ಏ, ಹೌದು. ಜತೆಯಾಗಿ ನಿಲ್ಲಿಸಿದ್ದಲ್ವ ನಾವು? ಯಾರು? ನಾವು. ನಾನು ಕೊನೆಗೆ ನಿಲ್ಲಿಸಿದಲ್ವ? ನೀನು ಕಡೆಗೆ ನಿಲ್ಲಿಸಿದ್ದ. ಹೌದು. ಯಾಕೆ? ತಪ್ಪು ಯಾರದ್ದು ಹಾಗಿದ್ರೆ? ಯಾರ್ದು? ನೀನದೇ. ನಿನ್ನದ್ದು. ನೀನು ಮೊದಲು ನಿಲ್ಲಿಸಿದ್ ಯಾಕೆ? ಯಾಕೆ ನಿನಗೆ ಗೊತ್ತಾಗ್ಲಿಲ್ವಾ? ಇಲ್ಲ. ಕಾರಣ ಉಂಟು. ಹೇ. ಎಲ್ಲದಕ್ಕೂ ಒಂದು ಹೇ. ತಾಳ, ಹೇ. ಲಯ, ಹೇ. ಸಮಯ ಹೇ. ಎನ್ನುವುದೆಲ್ಲ ಇರ್ತದೆ. ಹಾಗಿದ್ರೆ ನೀನು ಯಾವ್ದು? ಮುಕ್ತಾಯ. ಹಾ. ಮುಕ್ತಾಯ ಸರಿ ಕುಣಿಬೇಕು, ಹೆಚ್ಚಾದ್ರೆ ಆಗುದಿಲ್ಲ. ಹಾಗಿದ್ರೆ ನೀನೀಗ ತಾಳದಲ್ಲಿ ಕುಣಿತಾಳ? ಮತ್ತೆ ಸುಮ್ಮನೆ ಇರು. ಯಾಕೆ? ಯಾರಿಗಾದ್ರೂ ತಾಳದಲ್ಲಿ ಕುಣಿಯುವುದಕ್ಕೆ ಸಾಧ್ಯ ಉಂಟಾ? ಏನಾಗದೆ? ತಾಳ ಇರುವುದು ಇಷ್ಟು ದೊಡ್ಡದು, ಹಪ್ಪಳದಷ್ಟು ದೊಡ್ಡದು. ಒಮ್ಮೊಮ್ಮೆ ಅವರ ಕೋಲಿನ ಪೆಟ್ಟಿ ಅದರಲ್ಲಿ ನಿಲ್ಲುವುದಿಲ್ಲ, ಹೊರಗೆ ಬೀಳ್ತದೆ. ಏ, ನಿನ್ನ ಅಷ್ಟು ದೊಡ್ಡ ಕಾಲು ಆ ತಾಳದಲ್ಲಿ ಹೇಗೆ ನಿಂತು? ಹಾಗಲ್ಲೋ. ಓ. ತಾಳ ಅಂದ್ರೆ ಹಾ. ಒಂದು ಲೆಕ್ಕಾಚಾರ ಉಂಟು ಹಾ. ಅಲ್ವಾ? ಓ. ಪೂರ್ವ ನಿರ್ಧರಿತವಾದಂತಹ ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಬಾರದು. ಓ. ನನ್ನ ಜೊತೆಯಲ್ಲೇ ಇದ್ರೆ ಹಾ. ಎಲ್ಲ ಸರಿಯಾಗ್ತದೆ. ಹಾಗಿದ್ರೆ ನನ್ನದು ಹೆಚ್ಚಿಗೆ ಆಯ್ತಾ? ಹೌದು, ಹೆಚ್ಚಿಗೆ ಆಯ್ತು. ನಿನ್ನೀಗ ಕಡಿಮೆಯಾ? ನನಗೆ ಕಡಿಮೆ ಅಲ್ಲ, ನನಗೆ ಸರಿ ಉಂಟು. ಹಾಗಿದ್ರೆ ನನ್ನ ಹೆಚ್ಚಿಗೆ ಅದನ್ನು ನಿನ್ನ ಕಡಿಮೆ ಅದಕ್ಕೆ ಸರಿ ಮಾಡುವ, ಓ. ವಿಷಯ ಮುಗಿಸುವ. ನೀನು ಮಿತ್ರ ಅಲ್ವಾ? ಓ, ಹೌದೌದು. ಹೌದಲ್ವಾ? ಹಾಗಿದ್ರೆ ಎಲ್ಲಿಗೆ ಹೋಗುದು? ಎಲ್ಲಿಗೆ ಹೋಗುದು? ನೋಡಿದ್ದೇನೇನು? ಓ. ಅಲ್ಲಿ ಏನು ಕಾಣ್ತಾ ಇದೆ? ಒಂದು ಗಿರಿ ಕಾಣ್ತಾ ಉಂಟು. ಹೌದಲ್ವಾ? ಹೌದೌದು. ಹಚ್ಚ ಹಸಿರಿನಿಂದ ಹಾ. ಕಂಗೊಳಿಸುತ್ತಾ ಇದೆ. ಹೌದು. ಹೌದಲ್ವಾ? ಹಾ. ಅಲ್ಲಿ ನೋಡು, ಹಾ. ಅಮೃತ ಸದೃಶವಾಗಿ ಹರಿಯುವಂತಹ ನೀರಿನ ತೊರೆ. ತೊರೆ. ಹೌದಲ್ವಾ? ಹೌದು. ಹಾಗಿದ್ರೆ ನಾವು ಅಲ್ಲಿಗೆ ಹೋಗಬೇಕು. ಯಾಕೆ? ಯಾಕೆ? ಗೋವುಗಳಿಗೆ ಬೇಕಾದಂತಹ ಹಾ. ಸಕಲ ಮೇವುಗಳು ಅಲ್ಲಿ ಉಂಟು. ಅಲ್ಲಿ ಹೌದು ಹೌದು. ಮಾತ್ರವಲ್ಲ, ಹಾ. ನೀರಡಿಕೆ ಆಯ್ತು ಅಂತಾದ್ರೆ ಹೌದು. ಅಲ್ಲಿ ಇದೆ, ನದಿ ಹರಿತಾ ಉಂಟು. ಹರಿತಾ ಉಂಟು. ನೀರು ಕುಡಿಲಿಕ್ಕೂ ಆಯ್ತು. ಹೌದಲ್ವಾ? ನಮಗೆ ಬೇಸರ ಆದ್ರೆ ಆಡ್ಲಿಕ್ಕೆ ಹೌದು, ಮರ ಉಂಟು ನೋಡು. ಮರ ಉಂಟಾ? ಯಾವ ಮರ ನೋಡು? ಅದು ಯಾವ ಮರ? ಆಲದ ಮರ. ಆಲದ ಮರ. ಹೌದಲ್ವಾ? ವಿಶಾಲವಾಗಿ ಬೆಳೆದು ನಿಂತಿದೆ. ನೆರಳು ಸಿಗ್ತದೆ, ಹೌದು. ನಮಗೆ ಆಟ ಆಡುವುದಕ್ಕೆ ಬೀಳಲು ಸಿಗುತ್ತದೆ. ಹೌದೌದು. ಹೌದಲ್ವಾ? ಹಾ. ಆದ್ದರಿಂದ ಓ. ನಾವು ಇವತ್ತು ಗೋವುಗಳನ್ನು ಹಾ. ಆ ಕಡೆಗೆ ಅಟ್ಟಿಕೊಂಡು ಹೋದ್ರೆ ಹೇಗೆ? ಒಳ್ಳೆಯ ತೀರ್ಮಾನ. ಒಳ್ಳೆದಲ್ವಾ? ಹೌದೌದು. ಅಲ್ಲಿಗೆ ಯಾವತ್ತೂ ಹೋಗಲಿಲ್ಲ. ಇಲ್ಲ, ಹೋಗ್ಲಿಲ್ಲ. ಇವತ್ತು ಹೋಗ್ಲೇಬೇಕು. ಹೌದಲ್ವಾ? ಹೌದು. ಹಾ. ಹಾಗಿದ್ರೆ ಹಾ. ಹೋಗುವ. ಹೋಗುದಾ? ಹಾಗೆ ಹೋಗುದು ಬೇಡ. ಮತ್ತೆ ಗುರಿ ಮುಟ್ಟುವುದಕ್ಕೆ ಸಮಯ ಬೇಕಾಗಬಹುದು. ಹಾ. ಅದಕ್ಕಾಗಿ ಹಾ. ನಾವೊಂದು ಸ್ಪರ್ಧೆ ಇಟ್ಟುಕೊಳ್ಳುವ. ಸ್ಪರ್ಧೆ, ಜೀವನದಲ್ಲಿ ಸ್ಪರ್ಧೆ ಬೇಕೇ ಬೇಕು. ಹೌದೌದು. ಅದು ಯಾವುದು? ಹಾ. ಓಟದ ಸ್ಪರ್ಧೆ. ಓಟದ ಸ್ಪರ್ಧೆ. ಹೌದು. ಹಾ, ಹಾ. ಓಡುದು. ಓಡುದು. ಹಾಗೆ ಬೇಗ ಗುರಿ ಮುಟ್ಟುವುದಕ್ಕೆ ಸಾಧ್ಯ ಆಗ್ತದೆ. ಸರಿ, ಸರಿ. ಆದ್ರೆ ಓಟಕ್ಕೆಲ್ಲ ನೀವು ನಿಶ್ಚಯ ಅಂತ ಉಂಟು, ನಿಶ್ಚಯ. ನಿಗದಿ ಎಲ್ಲ ಉಂಟು, ಹಾ, ಹಾ. ಅದೇ ತೀರ್ಮಾನ ಎಲ್ಲ ಉಂಟು. ಹಾ, ಹಾ. ಈಗ ನಾವು ಜೊತೆಯಾಗಿ ಓಡುದು. ಹ್ಮ್. ಈಗ ಓಟದಲ್ಲಿ ಅಲ್ಲಿಗೆ ತಲುಪಿದ್ರೆ ಸುಮ್ಮನೆ ಓಡಿದ್ರೆ ಏನು ಪ್ರಯೋಜನ ಉಂಟು? ಮೊದಲು ತಲುಪಿದವನಿಗೆ ಏನು ಅಂತ ಒಂದು ಪ್ರಶಸ್ತಿ ಬೇಕಲ್ಲ. ಹೌದು. ಸ್ಪರ್ಧೆ ಅಂತ ಆದ ಮೇಲೆ ಪ್ರಶಸ್ತಿ ಬೇಕು. ಹೌದು. ನಮ್ಮಲ್ಲಿ ಏನುಂಟು? ಹಾ. ಈ ಕೋಲು ನಿನಗೆ ಕೊಟ್ಟು ನನಗೆ ಬೇಕು. ಕೋಲು ನಿನಗೆ ಬೇಕೇ ಬೇಕು. ಇದು ಪ್ರಯೋಜನ ಇಲ್ಲ ನಿನಗೆ. ನನಗೆ ಕೊಳಲು ಉಂಟಲ್ಲ ಸಾಕು. ಅದು ಬೇಡ. ಹಾ. ತಿಂಡಿ ಗಂಟು ಹಾ, ಹಾ. ಅದನ್ನೇ ಪ್ರಶಸ್ತಿಯಾಗಿ ಕೊಡುವುದು ಅಂತ. ಹಾ, ಹಾ. ಈಗ ಓಡುದು. ಹ್ಮ್. ಮೊದಲು ಅಲ್ಲಿಗೆ ತಲುಪುದು ನಾನು. ಮೊದಲು ಹೇಳುದ ನನಗೆ ಗೊತ್ತುಂಟು. ಸ್ಪರ್ಧೆ ಅಂದ್ರೆ ಹಾಗೆ. ನನಗೆ ಗೊತ್ತುಂಟು, ಹಾ. ನಾನೇ ಓಡುದು ಅಂತ. ನಿನ್ನ ಸಾಮರ್ಥ್ಯ 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 ಅದೊಂದು ವಿಶ್ವಾಸ. ವಿಷಯ. ಹಾ. ನಾನು ಮೊದಲು ತಲುಪುದು. ಹಾ. ತಲುಪಿದ್ರೆ ಹಾ.
ಆ ತಿಂಡಿ ಎಲ್ಲ ನನಗೆ ಹಾ, ಹಾ. ಪ್ರಶಸ್ತಿಯ ಕ್ರಮವೇ ಆದ ತಲುಪಿದ್ರೆ ತಲುಪಿದೆ ಹಾ. ನನಗೆ ಹಾ. ನಾನು ತಲುಪಿದೆ ಹಾ. ಒಂದು ವೇಳೆ ಹಾ. ನೀನು ತಲುಪುದಿಲ್ಲ ಹಾ. ತಲುಪಿದ್ರೆ ಹಾ. ಅರ್ಧ ತಿಂಡಿ ನನಗೆ ಅರ್ಧ ತಿಂಡಿ ನಿನಗೆ. ಅದು ಹೇಗೆ ಆಗುದು? ನಾನು ತಲುಪಿದ್ರೆ ಅರ್ಥ ಮಾತ್ರವ ನನಗೆ? ತಂದದ್ದು ನಾನಲ್ವಾ? ಬೇಡ ಹೀಗೆ ಮಾಡುವ, ತಂದದ್ದು ಯಾರಿಗೆ ತಂದದ್ದು ನೀನು? ನಾವು ನಮಗೆ ಅಂತ ನನ್ನದು. ಹಾ. ಬೇಡ ಹಾಗೆ ಬೇಡ, ಹಾ. ಹೀಗೆ ಮಾಡುವ. ಹೇಗೆ? ಓಡುವ, ಹಾ. ನಾನು ತಲುಪುದು. ತಲುಪಿದ್ರೆ ಹಾ. ತಿಂಡಿ ಎಲ್ಲ ನನಗೆ, ಹಾ. ನೀನು ತಲುಪಿದ್ರೆ ಹಾ. ನಿನಗೇನಿಲ್ಲ. ನನಗೇನಿಲ್ವಾ? ಎರಡು ಒಂದೇ ಅಲ್ವಾ? ಆಗ ಅರ್ಥ ಆದ್ರೂ ಇತ್ತು, ಈಗ ಅರ್ಥ ಆಗೋದಿಲ್ಲ. ನೀನು ಹಾಗೆ ಮತ್ತೆ ನಿನಗೆ ಅರ್ಥವೂ ಇಲ್ಲ. ಬೇಡ, ನಾವು ಹಂಚಿ ತಿನ್ನುವ. ಹಂಚಿ ತಿನ್ನುವುದು. ಹೌದು. ಬದಿಗೆ. ಹಾಗೆ. ಹಾ. ಬದಿಗೆ ತಿನ್ನು. ಎಲ್ಲಿ ಎಲ್ಲಿ ಬದಿಗೆ? ನಿಮ್ಗೆ ಅದು ಕಡಿಮೆ ಆಗ್ತದೆ. ಕಾಲು ಕುಡಿಸುವ. ಎಂತದು? ಹಾ. ಗೆರೆ ಹಾಕಿದ್ದು. ಗೆರೆ ಹೌದು. ಓಟಕ್ಕೆ ನಿಲ್ಲುವುದಕ್ಕೊಂದು ಗೆರೆ ಹಾಕುವ ಕ್ರಮ ಎಲ್ಲ ಉಂಟು. ಒಂದು ಕಾಲು ಮುಂದೆ ಇಟ್ಟು ಹಾ. ಸೂಚನೆ ಕೊಟ್ಟ ಮೇಲೆ ಹಾ. ಓಡು. ಹಾ. ನಾನೆಲ್ಲಿ? ನೀನು ಅಲ್ಲಿ ನಿಲ್ಲು. ಇಲ್ಲಿ, ಹಾ. ಒಂದು ಕಾಲು ಮುಂದೆ ಇಡು. ಎಲ್ಲಿ? ಹಾ. ಇಲ್ಲಿಯಾ? ನಾನು ಗೆರೆ ಹಾಕಿದ್ದು ನನ್ನ ಕರ್ಮಕ್ಕ. ಮತ್ತೆ ಎಲ್ಲಿ ಕಾಲು ಇಡಬೇಕು? ಗೆರೆಯಿಂದ ಮುಂದೆ ಉಂಟಲ್ಲ ಅವನದ್ದು. ಗೆರೆ ಹೋಗುದಿಲ್ವಾ ಅದರ ಮೇಲೆ ಇಟ್ರೆ? ಗೆರೆ ಅದರ ಮೇಲೆ ಇಲ್ಲ, ಹಿಂದೆ. ಹಿಂದೆ. ಹಾ. ಗೆರೆಗೆ ತಾಗ್ಲಿಕ್ಕಿಲ್ಲ. ಹಾ. ನಾನು ಒಂದೆರಡು ಮೂರು ಹೇಳ್ತೇನೆ. ಮೂರು ಹೇಳಿ ಅಂತ ಬೆಳ್ಳಿಗೆ ಗೆರೆ ತಾಗಬಾರ್ದು. ಏ, ನಿನ್ನ ಕಾಲಲ್ಲಿ ಉಂಟು. ನಿನ್ನ ಕಾಲಲ್ಲಿ ಉಂಟು. ನೀನು ನನ್ನ ಕಾಲನ್ನು ನೋಡಿದ್ದೆ ಯಾಕೆ? ಯಾಕೆ? ನಮ್ಮದೆಲ್ಲ ವಿಮರ್ಶೆ ಇಲ್ಲ. ನೀನು ಮೊದಲು ನೋಡಿದ್ದೆ ಯಾಕೆ? ಎಲ್ಲ ನಿಮ್ಮದೇ ವಿಮರ್ಶೆ ಮಾಡ್ತೀನಿ. ಒಂದು ಹಾ. ಎರಡು ಮೂರು ಹೇಳಿ ಆದ ಮೇಲೆ ಹೊಡುದು. ಸೂಚನೆ ಕೊಡ್ತಾ ಇರ್ತೀವಿ. ಅದು ಶುರು. ಒಂದು ಎರಡು ನಿಮ್ಮನ್ನು ಸುಧಾರಿಸೋದು ಬಹಳ ಕಷ್ಟ ಉಂಟಾಯ್ತಾ ನಿಮ್ಮನ್ನು? ಯಾಕೆ? ನಾನು ಎಂತದ್ದು ಹೇಳಿದ್ದೀನಿ ನಿಮಗೆ ಸೂಚನೆ ಕೊಟ್ಟದ್ದು ಗೊತ್ತುಂಟಾ? ನೀನು ಹೇಳಿಲ್ವಾ? ಎಂತದ್ದು? ಹಾ. ಒಂದು ಹಾ. ಎರಡು ಹಾ. ಮೂರು ಹೇಳಿ ಆದ ಮೇಲೆ ಓಡ್ಬೇಕು ಅಂತ. ನೀನು ಹೇಳಿದ್ದಲ್ವಾ? ಎಂತದ್ದು? ಮೂರು. ಯಾರು ಹೇಳಿದ್ರು? ಮತ್ತೆ ಒಂದು ಎರಡು ಹೇಳಿದ್ದೇನೆ, ಮೂರು ಹೇಳಲಿಲ್ಲ. ಮತ್ತೆ? ನಾನು ಮೂವ್ ಮಾಡಿದ್ದಷ್ಟೇ. ಮೂವ್ ಮಾಡಿದ್ದಷ್ಟೇ. ಮತ್ತೆ ರೂ ಮಾಡ್ಲಿಕ್ಕೆ ಯಾವಾಗ? ಅದು ತುಂಬಾ ಹೊತ್ತಾಯ್ತು ನಿಲ್ಲಿಸಿ. ಅದು ಬೇಗ ಆಗುದಿಲ್ಲ. ಈಗ ಸ್ವಲ್ಪ ನನಗಿಂತ ಪ್ರಾಯ ಉಂಟಲ್ಲ. ಪ್ರಾಯದ ಸುದ್ದಿ ಮಾತ್ರ. ಒಂದು ಎರಡು
ಹೋದಲ್ಲನು ಕಂಸಾಖ್ಯನು ಅದೇ ನಮ್ಮೊಂದಿಗಿದೆ. ಕಂಸನ ನೇಮದೊಂದಿಗೆ ನಾನಿದ್ದೇನೆ. ಏನದು ವಿಶೇಷ? ನಮ್ಮ ಒಡೆಯಾದ ಪೂತನಿಯನ್ನು ಒಡೆಯಲಾದ ಕಂಸಾಸುರ ಆ ಧೂರ್ತ ನಾನನ್ನು ತರೆಯುವುದಕ್ಕಾಗಿ ಈ ಕೊಟ್ಟನಂತೆ ನಮ್ಮ ಪ್ರಭು. ಆದರೆ ಪೂತನಿ ನಂದಗೋಕುಲಕ್ಕೆ ಹೋದ ವಿಚಾರ ಸರ್ವರಿಗೂ ತಿಳಿದದ್ದೇ. ಆದರೆ ಸಾಗಿ ಹೋದ ಪೂತನೆ ಮರಳಿ ಬರಲಿಲ್ಲ. ಆದರೆ ಪೂತನಿಗೇನಾಯಿತು? ಮಾಯವಾಗಿ ಹೋದಳು. ಅವರು ಯಾರು ತಿಳಿಯರು. ಹಾಗಾದರೆ ಅವಳಿಗೆ ಬಂದಂತಹ ಗತಿ ಏನು? ಅಧೋಗತಿಯೇ ಏನಾಗಿರಬಹುದು? ಸಾಕ್ಯನು ಹೇಳಿ ಕಳುಹಿಸಿದ್ದಾನೆ. ಕಲಾದೇವಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಎಲ್ಲವನ್ನು ತಿಳಿದುಕೊಂಡು ಬರಬೇಕು. ಎಲ್ಲ ಅರಸಬೇಕು. ಮೊದಲಾಗಿ ಕೇವಲ ನಾನೋರ್ವನೇ ಸಾಗುವುದೇ ಅದುವೇ ಅಲ್ಲ. ಅವರೆಲ್ಲ ಸೇನೆಯಲ್ಲಿ ನಮ್ಮವರು ಬರಲಿಸಬೇಕೆ?
ಭಾರತದಲ್ಲಿ ಹಾ, ಸರಿಯಾದ ಸೇನಾ ವ್ಯೂಹವೇ ಇದೆ. ಹಾ, ಸತ್ಯವಾದ ವಿಚಾರ ಅರ್ಥವಾಗುತ್ತಾ ಇದೆ. ಹಾ, ಕೇವಲ ಒಂದೇ ಕರೆ ಹಾ. ಅವಸರವಾಗಿ ಕೂಗಿ ಕರೆದೆ. ಜನಾರ್ದನಲ್ಲಿ ಬಾಣ ಇಲ್ಲಿನಿಂದ ಬಾಣ ಬಿಟ್ಟ ಬಾಣದಂತೆ ಓಡೋಡಿ ಬಂದು ನನ್ನ ಸಮ್ಮುಖದಲ್ಲಿ ನಿಂತಿದ್ದೀರಿ. ಅಯ್ಯೋ, ಏನು? ನಿಮ್ಮೆಲ್ಲರನ್ನು ಕರೆಸಿದ ಕಾರಣವೇ ನಿಮ್ಮಲ್ಲಿರೋ? ಅಯ್ಯೋ, ಇದಂಗೆ ಅರಸಿದೆ. ಎದಗೆ ಕರೆಸಿದೆಯಮ್ಮ? ಒಡೆಯ ಮನೆಯಲ್ಲಿ ನಾನು ಹೋದ. ಅನಿರೀಕ್ಷಿತವಾದಂತಹ ಕಾರ್ಯ ಸಭೆಯನ್ನು ಬಂದು ಸೇರಿದುವೆಂದಾದರೆ ಕೋಪದಿಂದ ಗಂಡಾಮಂಡಲವಾಗಿದ್ದೀಯ. ಕರೆಯಿಂದ ಏನಾದರೂ ಒಂದು ಗೊಟ್ಟಿರಬೇಕು. ಯಾಕಯ್ಯ ನಮಗೆ ಕರೆ? ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಎದ್ದೇಳು, ಶುಭವಾಗಲಿ. ಮಿತ್ರ, ಹಾ. ನಾವು ನಮ್ಮ ನಿತ್ಯಾನುಷ್ಠಾನದಲ್ಲಿ ಹಾ. ನಿರತಾಗಿದ್ದಾಗ ಹಾ. ತಾವು ಶೋಣಿತಾಪುರಕ್ಕೆ ಬರ ಹೇಳಿದ ವಿಚಾರ ತಿಳಿದು ಬಂತು. ವಿಚಾರ ತಿಳಿಯದೆ ಹಾ. ಅಲ್ಲಿಂದಲೇ ಓಡೋಡಿ ಬಂದೆವು. ವಿಚಾರ ತಿಳಿಸಿದರೆ ಹಾ. ಈ ಕೂಡಲೇ ಮಾಡಿ ಮುಗಿಸ್ತೇನೆ. ನಮ್ಮೆಲ್ಲರನ್ನು ಬರ ಹೇಳಿದ್ದೀಯೋ? ಯಾರಿಂದ ಏನಾಯ್ತು ಅಥವಾ ಆಗುವುದಕ್ಕಿದೆಯೋ? ಹೇಳು, ಹೇಳಿದ ಕಾರ್ಯವನ್ನು ನಾವೆಲ್ಲರೂ ಒಟ್ಟಾಗಿ ಅದನ್ನು ಪೂರೈಸಿಕೊಡುತ್ತೇವೆ. ಸರಿ. ಇದಕ್ಕೇನೆನ್ನುವಿ? ¡Ay,
ಎಲ್ಲರನ್ನೂ ಪುನಃ ಹೇಳಿದೆ ಇಲ್ಲ. ಹೌದು. ವಿಷಯ ಏನು ಅಂತ ತಿಳಿಯಿಲ್ಲ. ಹಾ. ಯಾಕಾಗಿ ಕಳಿಸಿದೆ? ಒಲವು ಹೇಳ್ಬೇಕು. ಏನು? ಹೇಳಿದಿರೆ ಧೇನುಗಾದಿಗಳು. ಆಹಾಹಾಹಾ. ಇದಂತ ಸಭೆಗೆ ಒಮ್ಮಿಂದೊಮ್ಮೆಲೆ ಓಡೋಡಿ ಬಂದಿದ್ದೀರಿ. ರೇಣುಕಾಸುರ, ಚಕ್ಷುಷಾಸುರ, ವಾತಾಸುರ, ಪ್ರಣಂಬಾಸುರನೇ ಮೊದಲಾದವರು. ಬಕಾಸುರನೂ ಇದ್ದಾನೆ. ಆಹಾಹಾಹಾಹಾ. ನಿಮ್ಮನ್ನು ಕಂಡು ಮೊದಲಾಗಿ ಹರ್ಷಚಿತ್ತನಾಗಿದ್ದೇನೆ. ನಿಮ್ಮೆಲ್ಲರನ್ನು ಕೂಗಿ ಕರೆಯಲು ಗಹನವಾದ ಒಂದು ಕಾರಣವಿದೆ. ಒಡೆಯ ಕಂಸಾಖ್ಯನ ನಿಯಮದೊಂದಿಗೆ ನಾನು ಈ ವಿಚಾರವನ್ನು ನಿಮ್ಮ ಮುಂದೆ ನಾನು ಸ್ಪಷ್ಟಪಡಿಸುತ್ತೇನೆ. ನಮ್ಮಳೆಯಾದ ಪೂತನಾದೇವಿ ಮುಗುದೆಯಾದ ಪೂತನಿಯನ್ನು ನಗೋಕುಲಕ್ಕೆ ಕಳುಹಿಕೊಟ್ಟನಂತೆ ನಮ್ಮ ಒಡೆಯ. ಹೌದು ಹೌದು, ಸಾಗಿದಂತ ಪೂತನಿ ತಿರುಗಿ ಬರಲೇ ಇಲ್ಲ ಎಂಬುದು ಸಾಧನೀಯ ಸಂಗತಿಯೇ ಆಗಿದೆ. ಹಾಗಿರುವಾಗ ಎಲ್ಲಿ ಹೋದಳು ಪೂತನಿ? ಎತ್ತ ಮಾಯವಾಗಿ ಹೋದಳು ನಮ್ಮವಳು? ಅರ್ಥವೇ ಆಗುತ್ತಾ ಇಲ್ಲ. ಸರಿ, ಹಾಗಾದರೆ ಆಕೆಯ ಇರವನ್ನು ನಾವು ತಿಳಿಯಬೇಕು. ಆಕೆಗೆ ಉಂಟಾದ ದುಸ್ಥಿತಿಯೋ ಸುಸ್ಥಿತಿಯೋ ಎಲ್ಲವನ್ನು ನಾವು ತಿಳಿಯಬೇಕಲ್ಲ. ಹಾಗಾಗಿ ಈ ಸಭೆಯನ್ನು ನಾನು ನಿಮ್ಮನ್ನು ಕರೆಸಿದ್ದು ಉತ್ತರ ಅರಿತುಕೊಂಡೆ. ಏನೆಂದರೆ ನಮ್ಮ ಕಾರ್ಯ ಪರಮ ಶತ್ರುವಾದ ಭೂತನಿಯನ್ನು ಕೊಂದಿದ್ದಾರಂತೆ. ಇವಾಗ ಆತನನ್ನು ನಾವು ಸದೆ ಬಡಿಯಬೇಕಲ್ಲ. ಇದ್ದಾನೆ ಬಲ್ಲಿರೋ. ಹೇಳಿದಿರೆ ಇದ್ದರೆ ಮುಗುದೆ ಭೂತನಿಯನ್ನು ಧೂರ್ತ ಕಳ್ಳ ಕೃಷ್ಣ ಕಳೆದಿದ್ದಾನಂತೆ. ಹೌದು, ಗೋಕುಲಕ್ಕೆ ಸಾಗಿದಂತಹ ದೇವಿ ಎಲ್ಲ ಶಿಶುಗಳಿಗೆ ಹಾಲು ಉಡಿಸಲು ಸಾಗಿದವಳು. ಹಾಲುಡಿಸಿದ ಮಾತೆ ಈಗ ಕೃಷ್ಣನಂದಾಗಿ ಮಾಡಿದೇ ಹೋಗಿದ್ದಾಳೆ. ಹಾಗಿರುವಾಗ ಪರಮ ಶತ್ರುವಾದಂತಹ ಆ ಕೃಷ್ಣನನ್ನು ನಾವು ಕೊಲ್ಲಬೇಕು. ಹೇಗೆ ಸಾಗುವುದು? ಹೀಗೆ ಅಲ್ಲ. ನಾವು ಹೀಗೆ ಸಾಗಿದರೆ ನಾವು ಬಲಿಯಾಗಬೇಕಾಗುತ್ತದೆ. ಹಾಗಿರುವಾಗ ಎಲ್ಲರೂ ರೂಪಾಂತರಗೊಳ್ಳಬೇಕು. ವೇಷ ಮಾಡ್ಬೇಕೀಗ. ವೇಷವನ್ನು ಧರಿಸಿ ಹೋಗಬೇಕು. ಆಗ ಧೂರ್ತನಿಗೆ ನಾವ್ಯಾರು ಎಂಬ ಸತ್ಯ ಸಂಗತಿ ತಿಳಿಯಬೇಕು. ಅದನ್ನು ಅಮಾಯಾಜಾಲಕ್ಕೆ ಸಿಲುಕಿಸಿ ತದನಂತರ ಅದರ ವಧೆಯಾಗಬೇಕು. ಹೀಗಿರುವಾಗ ಒಬ್ಬೊಬ್ಬರು ಒಂದೊಂದು ವೇಷವನ್ನು ಧರಿಸಬೇಕು. ಯಾರು ಯಾವ ವೇಷ ಮಾಡ್ತೀರಿ ಹೇಳಿ. ಮಿತ್ರ, ಏನು
ನನಗೆ ಗೋವುಗಳ ಮೇಲೆ ಅತೀವವಾದಂತಹ ಪ್ರೀತಿ. ಪಂಚಪ್ರಾಣ. ಅದಕ್ಕೆ ಬೇಕಾಗಿ ಗೋಮಂದೆಯನ್ನು ಸೇರಿಕೊಂಡು ಅದರಲ್ಲಿ ನಾನು ಒಂದು ಜೇನುವಾಗಿ ರೇಣುಕಾಸುರನ ಪ್ರತಾಪ ಇರೋದು ತೋರಿಸ್ತೇನೆ. ಬಿಡ ಬಿಡ. ಆ ಚೋರರು ನನಗೆ ಯಾವ ಲೆಕ್ಕ? ಮೋದಾಸುರನಾದ ನಾನು ಆ ಪೌರರು ಆಟವಾಡುತ್ತಿದ್ದಂತಹ ಸಂದರ್ಭದಲ್ಲಿ ಭೀಕರವಾದಂತಹ ಚಂಡಮಾರುತವನ್ನು ಎಬ್ಬಿಸಿ ಅವರನ್ನು ಕರೆದೊಯ್ಯುತ್ತೇನೆ. ಆಗಲಿ. ಏನನ್ನು? ಇದ್ದೇನೆ. ನೀನೇನು ಹೇಳುವಿ? ಅವನನ್ನು ಕುಟ್ಟಿ ಕಟ್ಟಿ ಹೊಡಿತೇನೆ. ಆಗಲಿ ಆಗಲಿ. ನೀನೇನು ಚಿಂತಿಸಬೇಕ? ಭೂತನಿಯಂತಹ ಸಾಮಾನ್ಯರವರನ್ನು ಕೊಂದಿದ್ದಾರೆ. ಮೇಲು ಆಕೆಯನ್ನು ಕೊಂದನೆಂದಾದರೆ ಈಗ ನಮ್ಮ ಸೇಡು ಪ್ರಾರಂಭವಾಗಿದೆ. ಅವರನ್ನು ನಾನು ನೋಡಿಕೊಳ್ಳುತ್ತೇನೆ. ಸರಿ. ನಾನು ಛದ್ಮವೇಷವನ್ನು ಧರಿಸಿ ಅವರ ಗುಂಪಿಗೆ ಸೇರಿ ಸರಿ. ಸಮಯವನ್ನು ಸಾಧಿಸಿ ಪಕ್ಕನೆ ಹಿಡಿದು ಬಡಿದು ಕೊಂದು ಬಿಡುತ್ತೇನೆ. ಆಗಲಿ ಆಗಲಿ. ಇದು ನಾನು
ಪುಟ್ಟ ಬಾಲ ಗೋವುಗಳನ್ನು ಯಾರ ಪುಟ್ಟಬಾಲು ಯಾರ ಪುಟ್ಟಬಾಲು? ನೀನು ಮಾತಾಡ್ಲಿಕ್ಕಿಲ್ಲ ಮೊದಲೇ ಹೇಳಿ. ನೀನು ಮತ್ತೆ ತಪ್ಪು ನೀನು ಮಾತಾಡ್ಲಿಕ್ಕಿಲ್ಲ ನೀನು ಪುಟ್ಟಬಾಲು ಅಂತ ಹೇಳಿದ ಯಾಕೆ? ಪುಟ್ಟ ಬಾಲ ಪುಟ್ಟಬಾಲ ಇಲ್ಲ ಕಿವಿ ಸರಿ ಇಲ್ಲ ನಿನ್ನದು. ಅವನ ಕಿವಿ ಸರಿ ಉಂಟು. ಪುಟ್ಟಬಾಲು ಎಲ್ಲ ಮಾಡುತ್ತೇನೆ. ಗೋವುಗಳನ್ನು ವಹಿಸುವಂತಹ ಸಂದರ್ಭದಲ್ಲಿ ದೇವಕಾಸುರನಾದಂತಹ ನಾನು ಗೋಮಂದೆಯನ್ನು ಸೇರಿ ನಿನ್ನನ್ನು ಇನ್ನು ತೆಗೆದು ಬರುವಾಗ ನನ್ನೊಂದಿಗೆ ಯುದ್ಧಕ್ಕೆ ಮುಂದೆ ನಿಂತವ ನೀನು. ಹಾಗಾಗಿ ಹೇಳ್ತಾ ಇದ್ದೇನೆ, ನೀನೇನೋ ಕಂಸನ ಪರಮ ಶತ್ರು ಉತ್ತರಿಸು. ನಮ್ಮ ಗೋವುಗಳ ಮಧ್ಯೆ ಸೇರಿಕೊಂಡು ನಮಗೆ ನಮ್ಮ ಗೋವುಗಳ ಪರಿಚಯ ಇಲ್ಲ. ಮುಂದಾಗಿ ನಮ್ಮನ್ನು ತೆಗೆದುಕೊಳ್ಳುತ್ತೇನೆನ್ನುವ ಹಾಗೆ ಮುಂದಾದಿ ಅಂತಾದ್ರೆ ನಿನ್ನನ್ನು ಯಾವ ಮೂರ್ತಿ ಸಣ್ಣದಾದರೂ ಕೀರ್ತಿ ದೊಡ್ಡದು. ನೀರುಂಟ ಪುಟ್ಟಿ ಅದು ಅಂತ ಭಾವಿಸಿದ್ಯಾ? ಬಿಟ್ಟಿಲ್ಲ.
ಮಾತಿನಲ್ಲಿ ನನ್ನ ಕಾಲಿಗೆ ಬಿದ್ದು ಶರಣಾಗಿ ಹೋದರೆ ಒಂದೇ ಏಟಿಗೆ ಬಿರುಗಾಳಿಯನ್ನು ಎಬ್ಬಿಸಿ ನನ್ನ ನಡೆದಕ್ಕೆ ಯಾರು ಗಾಳಿಯ ರೂಪದಲ್ಲಿ ಒಂದು ಆಗಸದ ತರಕ್ಕೆ ನಮ್ಮನ್ನು ಕೊಂಡೊಯ್ದು ಹೌದು ಕೊಲ್ಲಬಹುದಂತ ಭಾವಿಸಿದ್ಯಾ ನಿನ್ನನ್ನು ಕೊಲ್ತೇವೆ ಈ ಸಲ. ಇರುವುದೇ ಏನು ಮುಗಿ ಹೋಯ್ತಂತ. ಎಲ ಎಲ ಬೋರ ತಕ್ಕುಳಿ ಬೇಡ ಎಲ ಎಲ ಬೋರನೆ ಈ ಹಿಂದೆ ನಮ್ಮವರೆಲ್ಲ ನೀನು ಒತ್ತು ಹಾಕಿದಿ ಅದೆಲ್ಲ ಕ್ಷಣಿಕ ನಿನ್ನನ್ನು ನಾನು ಎಂದು ಹಸುವೆನಿಸಿಕೊಳ್ಳುತ್ತೇನೆ ಆಗ ನನ್ನ ಹಿಂದೆ ನೀನು ಹೊಂದಿರುವ ಅವರ ಆತ್ಮಕ್ಕೆ ಶಾಂತಿ ನಿನಗೆ ಕೊಲ್ಲಕ್ಕೆ ಸಾಧ್ಯ ಉಂಟಾ? ಹಾ. ಮಾಡುವ ಹಾಗಿದ್ರೆ ಏನು? ಹುಟ್ಟಿ 3 ಸಂಕ್ರಾಂತಿ ಮುಗಿದಿಲ್ಲ ಯಾರು ಹೇಳಿದ್ದು ನಿನಗೆ? ಯಾರು ಹೇಳಿದ್ದು? 3 ಸಂಕ್ರಾಂತಿ ಮುಗಿದಿಲ್ಲ ಇಷ್ಟು ಹಾರಾಡ್ತಿದೆಯಲ್ಲ ಅದಲ್ಲದೆ ನಮ್ಮ ತಾತ ಭೂತನಿಯನ್ನು ಕೂಡ ಕೊಂಡೆಯ ಓಹೋ ಪಾಪಿ ಹಾ. ಕಾಲಿಗೆ ಬಿದ್ದು ಶರಣಾಗು ಹಾ. ಬದುಕುಳಿಯುವೆ ನಿನ್ನ ಕಾಲಿಗ ಹಾ. ಸಾಧ್ಯ ಉಂಟೆ ನನಗೆ? ನಾನೇನು ಮಾಡುವಲ್ಲಯ್ಯೋ?
ಕುಡಿಯುವ ಸಣ್ಣ ಪೋರ ಹಾ, ಎಲ್ಲರನ್ನು ಕೊಲ್ಲುತ್ತಾ ಬರುತ್ತಿದ್ಯಲ್ಲ, ಹಾ. ಯಾಕೆ ಕೊಂದೆ? ಯಾಕೆ ಬಂದೆ? ಕೂತಲೆ ಯಾಕೆ ಕೊಂದೆ ಹೇಳು? ಓಹೋ. ಗೋವುಗಳನ್ನು ಮೇಯಿಸುತ್ತಾ ನಮ್ಮಷ್ಟಕ್ಕೆ ಇರುವಂತಹ ಸಂದರ್ಭದಲ್ಲಿ ನಮ್ಮನ್ನು ಕೊಂದು ನಾಶ ಮಾಡಬಹುದು ಎನ್ನುವ ಹಾಗೆ ಲೆಕ್ಕಾಚಾರವಿಲ್ಲದು. ನಿನ್ನನ್ನೇ ಕೊಲ್ತೇನೆ. ಚೋಟುದ್ದ ಬೆಳೆದಿಲ್ಲ. ಆಗಲೇ ಭೀಮಬಲನಾದಂತಹ ಸದೃಢಕಾಯರಾದಂತಹ ನಮ್ಮಲ್ಲಿ ಹೋರಾಡುವುದಕ್ಕೆ ಮನ ಮಾಡಿದ್ದೀರಿ. ಬಂದವರೆಲ್ಲ ಮೈ ಮರೆತು ಮಣ್ಣಿಗರಗೆ ಆಗಲಿ ಮೆಚ್ಚಿದ್ದೇನೆ ನಿಮ್ಮ ಸಾಹಸಕ್ಕೆ. ಯಾಕೆ ಎದೆಗೆ ಎದೆಗೊಟ್ಟು ನಮ್ಮವರೊಂದಿಗೆ ಹೋರಾಡಿದ್ದೀರಿ. ಕೇವಲ ಹೋರಾಟವಲ್ಲ, ಸುದೀರ್ಘಕಾಲ ಹೋರಾಟದಲ್ಲಿ ನಮ್ಮವರನ್ನೆಲ್ಲ ತರಿಯುತ್ತಾ ಬಂದಿರುವೆಯಲ್ಲ. ಏನು ಅವರ ಪಕ್ಷಪಾತಿಯಾಗಿ ನಾನು ಬಂದಿದ್ದೇನೆ. ಯಾರು ಬಲ್ಲೆಯೋ? ಜಗಡ ತಲೆ ಕಡಿತೇನೆ. ಜಗತಿ ಜಗಡಾಸುರನೆಂದರೆ ನಾನೇ. ಇನ್ನಲ್ಲೊಂದು ಪ್ರಶ್ನೆ. ಏನು ಪ್ರಶ್ನೆ? ನಮ್ಮವರನ್ನೆಲ್ಲ ಕೊಂದು ಕಳೆದೆಯಲ್ಲ, ಯಾಕೆ? ಉತ್ತರ ನೀಡಬೇಕು. ಅದಲ್ಲವಾದರೆ ನಿನ್ನನ್ನು ಕೊಲ್ತೇನೆ. ನಿನ್ನನ್ನೇ.
ಸುಲಭವಾಗಿ ಹೇಳಿಬಿಟ್ಟೆ. ಹೌದು. ಏನಾಯ್ತು? ಕೊಲ್ಲುವುದಕ್ಕೆ ಸಾಧ್ಯವೇ ನಿನಗೆ? ಯಾಕೆ? ಯಾಕೆಂತ ಹೇಳಿದ್ರೆ ಕೊಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಇಲ್ಲ. ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಪರಮಾತ್ಮನೆಂಬವನಿದ್ದಾನೆ. ಓಹೋ. ಅವನ ಆಜ್ಞಾಶಕ್ತಿಯನ್ನು ಮೀರಿ ನಾನೊಬ್ಬ ನಡೆಯುತ್ತೇನೆ ಎನ್ನುವ ಹಾಗೆ ಮುಂದಾದಂತಾದ್ರೆ ಅವನಿಗೆ ಮುಂದುವರಿಯುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಅವನೊಬ್ಬನಿದ್ದಾನೆ, ಓಹೋ. ದೇವರೆಂಬವನಿದ್ದಾನೆ. ಸರಿ ಸರಿ. ಆದ್ದರಿಂದ ನೀನು ಕೊಲ್ತೇನೆ ಎನ್ನುವ ಹಾಗೆ ಮುಂದುವರಿದ್ರೆ ಸಾಧ್ಯವಾಗುತ್ತದೆ ಹೇಳು. ಆದ್ದರಿಂದ ನಾವು ಹೇಳುವುದಿಷ್ಟೇ, ಏನು? ಸಲ್ಲದಿಂತ ವೈರ. ಹೌದು. ನಮ್ಮಲ್ಲಿ ಸುಮ್ಮನೆ ವೈರ. ಯಾಕೆ ವೈರ? ಯಾಕೆ ನಿಮಗೆ ವೈರ ಅಂತ ಬೇಕು? ಶತ್ರುವಾಗಿ ಮನೆಗೆ ಶತ್ರುವಾಗಿ ಮನೆಗೆ ದಾರಿಯಲ್ಲಿ ಬೆಳೆದಾನೆ. ಎತ್ತ ಬಿಡುವಾನಲ್ಲ ನಿನ್ನ ಕತ್ತರಿಸುವೆ. ಎಲ್ಲ ಹೋರ. ಏಯ್, ನೀನು ಯಾರು? ನಮ್ಮೊಡೆಯನ ಪರಮ ಶತ್ರು. ಓ, ಕಾರಣ ಅದುವಾ? ಹೌದೌದು. ಓ, ಹೋ, ಹೋ. ಇದಾದ ಉದ್ದೇಶವನ್ನಿರಿಸಿಕೊಂಡೇ ಬಂದವರಿದ್ದೇವೆ. ಆ, ಏಯ್, ಏನು? ನಂದ ಗೋಕುಲಕ್ಕೆ ಬಂದಂತಹ ಮುಗುದೆ ಪೂತನಿಯನ್ನು ನೀನೇನು ಮಾಡಿದೆ? ಪೂತನಿ ಪೂತನಿ ಭೂತನಿ. ಆ ಭೂತಾನಿ. ಆ, ಏನು ಮಾಡಿದೆ? ವಿಷದ ಹಾಲನ್ನು ಹೀರಿ ಹ. ಒಂದು ಬಿಟ್ಟಿದೆ. ಏಯ್, ಆ, ಮಾತೆ ಎಂದದಿ ಆ. ಮೊಲೆಯ ಉಳಿಸಲು ಬಂದವಳು ಆ, ಮಾತೆಯನ್ನೇ ಕೊಂದು ಬಿಟ್ಟಲ್ಲ ಪಾಪಿ ಮಗನೇ. ನಿಮಗೆ ತಾಯಿ ಆಗಿರಬಹುದು. ಹೌದು. ನಮ್ಮಲ್ಲಿಗೆ ಬರುವಾಗ ಮೃತ್ಯಾಗಿದ್ಲು. ಆ, ಏಯ್, ಆ, ಕೃಷ್ಣ, ಓ, ಅತಿಯಾಯ್ತು ನಿನ್ನ ರಗಳೆ. ಅದಲ್ಲದೆ ನಮ್ಮವರನ್ನೆಲ್ಲ ಕೊಂದು ಕಳೆದಿದ್ದಿ. ಹಾಗಿರುವಾಗ ಬಂದವನು ನೀನು. ಅಲ್ಲೊಂದುಂಟು ಪಕ್ಕವಾದ್ಯ ಎಂತ ನೋಡ ಭಗವಂತವ? ತಿನ್ನುವುದು ಮಾತ್ರ ತಿಳಿದಿದೆ. ಹೌದೌದು, ತಿನ್ನುವುದು ಬಿಟ್ಟರೆ ಬೇರೇನು ತಿಳಿಯದಂತಹ ನಿನ್ನ ಒಬ್ಬ ಪಕ್ಕವಾದ್ಯ. ಏಯ್, ಏನು? ಏನು ಮುಖ ಮುಖ ನಿನ್ನದು ನೋಡ್ತಿ? ಯಾವುದಿಲ್ಲ, ಈಗ ಎಲ್ಲ ಹೋಗಿದೆ. ಏಯ್, ಆ, ನಾನೇ ಸದೃಢನಿದ್ದೇನೆ. ನನಗ್ಯಾರ ಅವಶ್ಯಕತೆ ಇಲ್ಲ. ಕ್ಷಣಾರ್ಧದಲ್ಲಿ ಕೊಂದು ಕಳಿತೇನೆ ನಿನ್ನನ್ನು. ಯಾಕೆ ಕೊಲ್ತಿದ್ದಾಗಬೇಕಲ್ಲ? ಏಯ್, ನಾನೇನಾಗ್ಬೇಕು? ನೀನು ಆ. ನಮ್ಮೊಡೆಯನಿಗೆ ಶತ್ರುವೆಂದರೆ ಆ. ನನಗೂ ನೀನು ಶತ್ರು. ಶತ್ರು 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 ತನಗೆ ತಾನೇ ತನ್ನ ಚಿತ್ತವೋ ಜೈಯದವಗೆ
ಶತ್ರು ಎನ್ನುವ ಹಾಗೆ ನನ್ನನ್ನು ಕೊಲ್ಲುವುದಕ್ಕಾಗಿ ಮುಂದಾಗಿದ್ದೆ. ಹೌದು, ಶತ್ರು ಯಾರು? ನೀನೆ. ತನಗೆ ತಾವೇ ಶತ್ರು. ಬಂದವರೆಲ್ಲ ಶತ್ರು. ಹೌದು. ಯಾಕೆ ಅವರಿಗೆ ಪಾರಮಾರ್ಥ ಗೊತ್ತಿಲ್ಲ. ಹೌದು. ಶತ್ರು ಅಂದ್ರೆ ಏನು ಹೌದು. ಎನ್ನುವುದು ಗೊತ್ತಿದ್ರೆ ಅವರು ಸಾಯ್ತಿರ್ಲಿಲ್ಲ. ಇಲ್ಲ. ಆದ್ದರಿಂದ ನೀನು ಸಾಯಬಾರ್ದೆನ್ನುವಂತಹ ಉದ್ದೇಶದಿಂದ ಹೋ. ಹೇಳುವುದಿಷ್ಟೇ. ಏ, ಶತ್ರು ತನಗೆ ತಾವೇ ಆಗಿರ್ತೇವೆ. ಓಹೋ. ಯಾವಾಗ ತನ್ನ ಚಿತ್ತ ನಮ್ಮ ಮನಸ್ಸನ್ನು ಗೆಲ್ಲುವುದಕ್ಕೆ ಯಾರು ಅಸಮರ್ಥನಾಗಿರ್ತಾನೋ ಅವನಿಗೆ ಅವನೇ ಶತ್ರುವಾಗಿ ಒದಗಿ ಬರ್ತಾನೆ. ಆದ್ದರಿಂದ ಮಾಡಬೇಕಾದಂತ ಕಾರ್ಯ ಏನು ಬಲ್ಲೆಯ? ಹರಿಷಡ್ ವರ್ಗಗಳನ್ನು ಹೌದು. ಗೆಲ್ಲಬೇಕು. ಗೆಲ್ಲಬೇಕು. ಅಂತಹ ವರ್ಗಗಳನ್ನು ಗೆದ್ದ ಅಂತಾದ್ರೆ ಅವನಿಗೆ ಶತ್ರು ಯಾರೂ ಇಲ್ಲ. ಇಲ್ಲ. ಆದ್ದರಿಂದ ನೀನು ಶತ್ರು, ಹ. ನಾನು ಶತ್ರು, ಶತ್ರು, ಅವ ಶತ್ರು ಹೌದು. ಎನ್ನುವ ಹಾಗೆ ಹೇಳಿದ್ರೆ ನೀವೆಲ್ಲ ಸಾಯುವುದನ್ನು ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ. ಹೌದೌದು. ಆದ್ದರಿಂದ ಇದೆಲ್ಲ ಬೇಡ, ವ್ಯಕ್ತವಾಗಿ ಹೋರಾಡಬೇಡ, ಧೂರ್ತವಾಗಿ ಹೃದಯದ ಬಾಲರು ಏನು? ಸಮರಾಂಗಣದಲ್ಲಿ ಬೋಧನೆ. ಹ, ನಿಮ್ಮ ಪಾಠ ನನಗೆ ಹ, ಅಧ್ಯಯನಕ್ಕಾಗಿ ಬಂದವನಲ್ಲ. ಈ ಶಕಟಾಸುರ ಹ್ಮ್. ನಿಮ್ಮ ಸುತ್ತನ್ನು ಮುರಿಯುವುದಕ್ಕಾಗಿ ಬಂದಿದ್ದೇನೆ. ಹೇಗೆ ಶಕ್ತಿ ಸಾಮರ್ಥ್ಯವಿದ್ದರೆ ಹೋರಾಡು, ಅದಲ್ಲವಾದರೆ ಇದೇನು ಶಾಂತಿಯೇ, ಯುದ್ಧ ವಿರಾಮವೇ ಹೌದೌದು. ಅಲ್ಲವೇ ಅಲ್ಲ. ಶಕ್ತಿ ಇದ್ದರೆ ಹೋರಾಟ ನಡೆಸು. ನೀನು ನಾನು ಹೇಳುವ ಏನಾಯ್ತು ನನಗೆ? ಗಾಳಿ ಬೇಕಾ? ನೀರು ಬೇಕಾ? ಸಾರ್ ಯಾವುದು? ಬಾ ನೀ ಇನ್ನು ನಿನ್ನ ಪ್ರಯಾಸ ಆಗ್ಲಿಕ್ಕಿಲ್ಲ. ಎಂತದು? ಸಂಗೀತ ಅಭ್ಯಾಸ. ಯಾರು ಸಂಗೀತ ಅಭ್ಯಾಸ? ಮತ್ತೆ ನೀವೇ? ಎಂತದು? ಹಾ. ಸಾ ನೀ ನೀರು ಬೇಕು. ಕಾ ನಿನ್ನದೇ ಅಪಶ್ರುತಿ. ಎಲ್ಲಿ ಬಾರ? ಏನಾಯ್ತು ನನಗೆ? ಏನಾಯ್ತು ನನಗೆ? ಆಯಾಸ ಯಾರಿಗೆ? ನನಗೆ. ನೀನೇನು ಮಾಡಿದೆ? ಬಂದ ರಕ್ಕಸರನ್ನೆಲ್ಲ ಕೊಂದಿದ್ದೇನೆ ಪುಣ್ಯಾತ್ಮ. ಯಾರು ಕೊಂದದ್ದು? ನಾನು. ನೀನು ಕೊಂದದ್ದ? ಹೌದು. ಹೌದಾ? ಮತ್ತೆ ಯಾರು ಕೊಂದದ್ದು? ಓ, ನೀನಲ್ವಾ ಕೊಂದದ್ದು? ಹೌದು. ನಿನಗೊಂದು ವಿಷಯ ಗೊತ್ತುಂಟ? ಏನು? ಸತ್ತ ರಕ್ಕಸರು ಹ್ಮ್. ಮತ್ತೊಮ್ಮೆ ಎದ್ದು ಬರ್ತಾರೆ. ಏನಾಯ್ತಾ? ಸತ್ತವರು ಪುನಃ ಬರ್ತಾರ? ಸತ್ತವರು ಮತ್ತೆ ಕೊಂದದ್ದು ನೀನಲ್ವಾ? ಇನ್ನೊಮ್ಮೆ ಕೊಂದ್ರೆ ಆಯ್ತು. ಅಲ್ಲ ಇನ್ನೊಮ್ಮೆ ನೀನೆಲ್ಲಿ ಇರ್ತೀವಿ? ನಾನಾ? ಹಾ. ನಾನು ಬದಿಯಲ್ಲಿ ಇರ್ತೇನೆ. ನೀನು ಇಲ್ಲೇ ಇರ್ತೀಯಲ್ಲ, ಹೌದೌದು. ದೂರ ಹೋಗಬೇಡ ಆಯ್ತಾ? ಹಾ, ಯಾಕೆ? ನಿನಗೆ ಹೆದರಿಕೆ ಆಗ್ತದೆ. ಓ, ನನಗೆ? ಹೌದು. ಓಹೋ, ನೀನಿದ್ದೀಯಲ್ವಾ ಜೊತೆಯಲ್ಲಿ? ನಿನಗೆ ಹೆದರಿಕೆ ಆಗುದಲ್ಲ? ಸತ್ತವರು ಪುನಃ ಬರ್ಲಿಕ್ಕಿಲ್ಲ. ಇನ್ನು ಬರುದಿಲ್ಲ. ಹೆದರು ಕೊಂದದ್ದು ನೀನೇ? ಸತ್ಯ ಹೇಳ್ತೇನೆ, ನಾನಲ್ಲ. ಮತ್ತೆ? ಕೊಂದದ್ದು ನೀನೆ. ಹಾ. ನಾನು ಕೊಂದದ್ದು ಅಂತ ಯಾಕೆ ಹೇಳಿದ್ದು? ನಿನ್ನನ್ನು ತಮಾಷೆ ಮಾಡಿದ್ದು. ಆ ರಕ್ಕಸರನ್ನು ಕೊಲ್ಲುವಾಗ ನಿನ್ನ ಮುಖ ಎಲ್ಲ ಸಿಟ್ಟಿನಲ್ಲಿ ಇತ್ತು, ಊದಿಕೊಂಡಿತ್ತು, ಕಣ್ಣೆಲ್ಲ ಕೆಂಪಾಗಿತ್ತು. ಆದ್ರೆ ನಿನ್ನ ಆ ಮುಖವನ್ನು ನೋಡುವುದಕ್ಕೆ ನಮಗೆ ಇಷ್ಟೆಲ್ಲ ವಿಷಯ. ನೀನು ಯಾವಾಗಲೂ ನಗುತ್ತಾ ಇರಬೇಕು ಎಂಬ ಉದ್ದೇಶದಿಂದ ನಾನು ತಮಾಷೆ ಮಾಡಿದ್ದು. ಹೌದಾ? ಹೌದು. ನಾನು ಹೇಳ್ಬೇಕಾ ಯಾರು ಕೊಂದದ್ದು? ಯಾರು? ನಾವು ಕೊಂದದ್ದು. ಆ
ಜತೆಯಲ್ಲಿರುವಂತಹ ನಾವೇ ಕೊಂದದ್ದು ಹೌದೌದು. ಅಲ್ವೇ? ಹೌದು. ಹಾಗಿದ್ರೆ ಹಾ. ಲೀಲೆಯ ಮೂಲಕವಾಗಿ ಹಾ. ಮರ್ತಿಸಿದವರಿದ್ದೇವೆ. ಹೌದು. ಅನ್ಯಾಯದ ದಾರಿಯಲ್ಲಿ ಯಾರು ನಡೆಯುತ್ತಾರೋ ಹಾ. ಅಂತವರನ್ನು ಮರ್ತಿಸಬೇಕಾದ್ದು ಹಾ. ನಮ್ಮ ಕರ್ತವ್ಯ. ಕರ್ತವ್ಯ. ನೋಡಿದ್ಯಾ, ಓ. ಒಂದು ಗಾಳಿ ಬಂತು, ಹಾ. ಏನಾದ್ರೂ ಆಗಿದ? ಏನೂ ಆಗ್ಲಿಲ್ಲ. ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ? ಯಾಕೆ? ಅವನನ್ನು ವಾತಾಸುರನನ್ನು ಕೊಂದದ್ದು ನಾವೇ ಅಲ್ಲ. ಹೌದು. ಹೌದಲ್ವೇ? ಹಾ. ಹಾಗಿದ್ರೆ ಓ. ನಾವು ನಮ್ಮದಂತ ಮನೆ ಸೇರಬೇಕು. ಅಲ್ಲ ಕೃಷ್ಣಯ್ಯ, ನಾನು ಯೋಚನೆ ಮಾಡೋದು, ಹಾ. ಅವರು ಯಾವ ಅಂಗಡಿ ಹಾಕಿ ಊಟ ಮಾಡುದು? ಓ, ಹೇಗೆ? ವ್ಯಸ್ತಪುಷ್ಟವಾಗಿ ಬೆಳೆದಿದ್ರೆ ಒಬ್ಬೊಬ್ಬರ ಹೊಟ್ಟೆ, ಹೌದಲ್ಲ? ಮತ್ತೊಬ್ಬರ ರಟ್ಟೆ, ಹಾ. ಕಣ್ಣು, ಹಾ. ಕಾಲು, ಹಾ. ಮುಖಲು ಬೂದಿಕೊಂಡಾಗೆ ಉಂಟು. ನನಗೆ ಗೊತ್ತಾಯ್ತು. ಹಾ. ಗೊತ್ತಾಯ್ತು. ಹೇ. ಅವರು ಬಂದದ್ದು ಹಾ. ಮಧುರೆಯಿಂದ. ಮಧುರೆಯಿಂದ. ಹೌದೌದು. ಅವ್ರು ಇಲ್ಲಿಗೆ ಯಾಕೆ ಬಂದದ್ದು? ಯಾಕೆ? ಹಾ. ನಮ್ಮನ್ನು ಕೊಲ್ಲುವುದಕ್ಕಾಗಿ ಬಂದದ್ದು. ನಮ್ಮನ್ನು ಕೊಲ್ಲುವ ಉದ್ದೇಶ ಆದ್ರೂ ಏನು ಕೃಷ್ಣಯ್ಯ? ಏನೋ ಇದೆ. ಹಾ. ಹೇಳಿದ್ದಲ್ವಾ, ಹಾ. ಸಂಸಾರಿಗೆ ಶತ್ರು ನೀನು ಅಂತ. ಓ ಹಾಗೆ. ಹಾಗೆ ಹಾಗೆ. ಹಾ. ಆದ್ದರಿಂದ ಹಾ. ಅವರೆಲ್ಲ ಇಷ್ಟು ದಪ್ಪ ಆಗುವುದಕ್ಕೆ ಕಾರಣ ಏನು? ಏನು? ಇಲ್ಲಿಂದ ಹೋಗುವಂತಹ ಹಾಲು, ಮಜ್ಜಿಗೆ, ಮೊಸರು, ತುಪ್ಪ ಇದನ್ನೆಲ್ಲ ತಿಂದು ಈ ರೀತಿಯಾಗಿ ದಷ್ಟಪುಷ್ಟವಾಗಿದ್ದಾರೆ. ನಮ್ಮವರೆಲ್ಲ ನೋಡಿದ್ಯಾ ನೀನು? ಎಲ್ಲ ಸಂಪೂರ್ಣ ಕಟ್ಟಿಯಾಗಿದ್ದಾರೆ. ಹಾಗಿದ್ರೆ ಹಾ. ಇದನ್ನು ತಡೆಯಬೇಕು, ಹಾ. ಇದಕ್ಕೊಂದು ಸುಂಕ ಹಾಕಬೇಕು. ಹೌದು. ಆದ್ದರಿಂದ ಹಾ. ಇದನ್ನು ನಿಯಂತ್ರಣ ಮಾಡಬೇಕಿದ್ರೆ ಒಂದು ದಿವಸ ಕುಳಿತು ಹಾ. ಮಾತಾಡಿ ಹಾ. ಆ ಬಳಿಕ ಕಾರ್ಯ ರೂಪಕ್ಕೆ ತರುವ ನಾವು.